Hey guys, welcome back. ಹೇಗಿದ್ದೀರಲ್ಲ? ಆಲ್ಮೋಸ್ಟ್ ಅಂದರೆ ಇವತ್ತು ಸೋಮವಾರ. ನಾನು ಈಗ ಟೆಂಪ್ಲಿಗೆ ಹೋಗೋ ಮುಂಚೆ ಒಂದೆರಡು ಟೈಮ್ ಲ್ಯಾಪ್ಸ್ ಸಿಗ್ತದೆ. ಯಾಕಂದರೆ ಇಲ್ಲಿ ಚಂದ ಕ್ಲೌಡ್ಸ್ ಉಂಟು. ಒಂದೆರಡು ಮೂರು ಟೈಮ್ ಲ್ಯಾಪ್ಸ್ ತೆಗೆದೇನೆ, ಹಾಗೆ ಅದನ್ನು ಹಾಕಿದ್ದೇನೆ ಸರ್. ಹಾಗೆ ಚಂದ ಇತ್ತು. ಆಗ ಸ್ವಲ್ಪ ಮಳೆ ಬರ್ತಾ ಇತ್ತು, ನನಗೆ ಅದರದ್ದು ಮಾತ್ರ ಶಾರ್ಟ್ಸ್ ತೆಗಿಲಿಕ್ಕಾಗಲಿಲ್ಲ. ನಾನು ಆಚೆ ಟೈಮ್ ಲ್ಯಾಪ್ಸ್ ಇಟ್ಟಿದ್ದೆ. ಬಟ್ ಈಗ ಅದು ಈಚೆಂದ ಮೋಡ ಬರ್ತಾ ಉಂಟು. ನೋಡಬೇಕು, ಇವತ್ತು ಮಳೆ ಉಂಟು ಅಂತ ಹೇಳಿ ಉಂಟು. ಆಗ ರೇಡಿಯೋದಲ್ಲಿ ಹೇಳ್ತಿದ್ರು ಜೋರು ಮಳೆ ಉಂಟು, 2-3 ಗಂಟೆ ಒಳಗೆ ಜೋರು ಗಾಳಿ ಮಳೆ ಬರ್ತದೆ ಅಂತ. ಇನ್ನು ನೋಡಬೇಕಷ್ಟು. ಹಾಗೆ ನನಗೀಗ ರಪ್ಪಮ್ಮ ಟೆಂಪಲಿಗೆ ಹೋಗಿ ಬರಬೇಕು. ಇದು ಸೋಮವಾರ ಅಲ್ಲ, ಹಾಗೆ ಹೋಗಿ ಬರೋ ಅಂತ ಹೇಳಿದ್ದೇನೆ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಡೈಲಿ ಎಂತೆಲ್ಲ ಆಗ್ತದೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ತೇನೆ. ಸೊ ನನ್ನ ಜೊತೆಗೆ ಸೊ ಇನ್ನು ಕಂಟಿನ್ಯೂ ಆಗ್ತದೆ. ಬಟ್ ಒಂದೆರಡು ಸ್ವಲ್ಪ ಸೀನರಿ ಉಂಟಲ್ಲ, ಅದರದ್ದೊಂದು ವಿಡಿಯೋ ತೆಗೆದು ಬರುವ. ವಾಚ್ ಜಾಸ್ತಿ ಮೋಡ್ ಆಗಿದೆ. ಆ್ಯಕ್ಚುಲಿ ಇದರದ್ದು ಟೈಮ್ ಲ್ಯಾಪ್ಸ್ ಎಲ್ಲ ತೆಗಿಲಿಕ್ಕೆ ಚಂದ. ಬಟ್ ಅದಕ್ಕಿಂತ ಚಂದ ಮಳೆ ಬರುವಾಗ ಅದು ಚಂದ. ಇದು ಅಂತ ಹೇಳೋದು, ಅದು ಮೂವಿಂಗ್ ಆಗಿರ್ತಲ್ಲ, ವಾಟರ್ ಡ್ರಾಪ್ಸ್ ಎಲ್ಲ ಬರುವಾಗ ಚಂದ ಕಾಣ್ತಿದೆ. ಬಟ್ ನಂಗೆ ಇಷ್ಟ ತನಕ ಸಿಕ್ಕಲಿಲ್ಲ ಅದು. ಸೊ ಇನ್ನು ನೋಡ್ಬೇಕು ಯಾವಾಗ ಸಿಗ್ತದೆ ಅಂತ. ಬಟ್ ಆಚೆ ಸೈಡ್ ಫುಲ್ಲು ಮೋಡಾಗಿದೆ, ಕಾಣ್ಬೋದು, ಚಂದ ಕಾಣ್ತುಂಟು. ಬಟ್ ಅದೇ ಹೇಳಿದಲ್ಲ, ಒಂದು ಮಳೆ ಬರ್ತಿದ್ರೆ ಚಂದ ವೀಡಿಯೋ ಮಾಡಲಿಕ್ಕೆ ಆಗ್ತದೆ, ಇಲ್ಲದ್ರೆ ಆಗೋದಿಲ್ಲ. ಅದು ಒಂದೇ ಪ್ರಾಬ್ಲಮ್, ಇಲ್ಲಾದರೆ ಇದು ಮಾಡ್ಬೋದು. ಹಾಗೆ ನಂದು ಆಯ್ತು, ನನಗೆ ಎಷ್ಟು ಶಾರ್ಟ್ಸ್ ಬೇಕಾದ ತೆಗೆದೆ. ಇನ್ನೊಂದು ಸ್ವಲ್ಪ ಒಂದೊಂದೆರಡು ಫೋಟೋ ತೆಗೆದು ಮತ್ತೆ ಹೋಗುದು. ನಾನು ಟೆಂಪ್ಲಿಗೆ ಹೋಗಿ ಬಂದ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ನಾನು ಟೆಂಪಲಿಗೆಲ್ಲ ಹೋಗಿ ಬಂದೇನೆ. ನಾನು ಲೇಟ್ ಆಯಿತು ಮಾರೆ ಬರುವಾಗ. ಅದು ಜೋರು ಮಳೆ ಬಂತು. ನಾನು ಸ್ವಲ್ಪ ನನಗೆ ಕೆಲಸ ಇತ್ತು ಅಲ್ಲಿ ಸೂಪರ್ ಮಾರ್ಕೆಟ್ ಹಚ್ಚೆಲ್ಲ. ಹಾಗೆ ಮೋಡ ಹಾಕಿದೆ. ಇನ್ನೆಂತ ಇದ್ದರೆ ಸಹ ಇನ್ನು ಮತ್ತೆ ಟೈಮ್ ಲ್ಯಾಪ್ಸ್ ತೆಗೆದು. ಹಾಗೆ ಈಗೇನು ಹೋಗೋ ಕೆಳಗೆ ನನಗೆ ಪನ್ನೀರ್ ಹಾಗೆ ಇದು ಎಂತ ಸೋಯಾ ಫ್ರೈ ಮಾಡುವ ಅಂತ ಹೇಳಿದ್ದೇನೆ, ಎರಡೆರಡು. ಹಾಗೆ ಅದನ್ನೆಲ್ಲ ಮಾಡಬೇಕೀಗ. ಅದಕ್ಕೋಸ್ಕರ ನನ್ನ ಅಪ್ಪ ಕ್ಯಾಮರಾ ತಗೊಂಡು ಹೋಗುವ ಇಲ್ಲಿ ಬಂದದ್ದು. ಆಗೊಂದು ಮಳೆ ಬಂತು, ಯಪ್ಪ. ನಾನಲ್ಲಿ ಮೇಲಿದ್ದೆ, ಫುಲ್ ಗಾಳಿ ಮಳೆ. ಕಾರೊಂದು ಚಂದ ಕ್ಲೀನ್ ಆಯಿತು. ಏನೋ ಇರಬೇಕು, ಯಾಕಂದರೆ ಮೋಡ ಆಗಿದೆ ಆಚೆ ಸೈಡು. ಹಾಂ, ಹಾಗೆಲ್ಲ ಕತೆ. ಹಾಗೆ ಏನು ಅದು ನಾನು ಇದೆಲ್ಲ ಮಾಡಿ ಮತ್ತೆ ಮಾರುವಾಗ ಸಿಗ್ತೇನೆ. ಪನ್ನೀರ್ ಆಯ್ತು. ಇನ್ನು ಸೋಯಾ ಫ್ರೈ ಮಾಡಲಿಕ್ಕೆ ಉಂಟು. ಸೋಯೆ ಇಲ್ಲಿ ಇದಾಗಿ ಮ್ಯಾರಿನೇಷನ್ಗೆ ಇಟ್ಟಿದ್ದೇನೆ. ಮ್ಯಾರಿನೇಷನ್ ಆಗಿ ಉಂಟು, ಇನ್ನು ಅದನ್ನು ಮಾಡುವ. ಫಸ್ಟ್ ಪನ್ನೀರ್ ಬುರ್ಜಿ ಮತ್ತು ಸೋಯಾ ಫ್ರೈ. ಸೋಯಾ ಫ್ರೈ ಆಗಲಿಕ್ಕೆ ಇಟ್ಟಿದ್ದಾನೆ. ಒಂದು ಫ್ರೈ ಆದ ನಂತರ ಫ್ರೈ ಆಗುವಾಗ ಒಂದು ಚಂದ ವೀಡಿಯೋಸ್ ತೆಗಿದ್ದೇನೆ. ಹಾಗೆ ಈಗ ಇದನ್ನು ಇಟ್ಟಿದ್ದಾರೆ. ಇದಾಯ್ತು, ಯಾವುದು ಪನ್ನೀರ್ ಬುರ್ಜಿ ಆಯ್ತು. ಈಗ ಸೋಯಾ ಫ್ರೈ ಆಗ್ತದೆ.
ಅದಾಗಲಿ ನಿಧಾನದಲ್ಲಿ ಆಗಲಿ ಅದನ್ನು ಚಂದ ಬಿಡಿದೀಗ. ಸೊ ಇದು ರೆಡಿ ಆಯಿತು. ಸೊ ಯಬ್ಬಾ ಇನ್ನೊಂದೆಲ್ಲ ಮಾಡಲಿಕ್ಕೆ ನನಗೆ ಆಫ್ ಮಾಡಿದೆ ಸರ್. ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡಿ. ಹಾಗೆ ಇನ್ನು ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ ಊಟ ಮಾಡುವಾಗ. ಮತ್ತೆ ಸ್ವಲ್ಪ ತೋರಿಸ್ತೀನಿ ಎಂತೆಲ್ಲ ಉಂಟು ಅಂತ ಇವತ್ತು ಸೋಮವಾರ. ಹಾಗೆ ಸ್ವಲ್ಪ ಜಾಸ್ತಿ ಉಂಟು ವೆಜ್ಜಿಗೆ, ಹಾಗೆಲ್ಲ ನೋಡ ಮತ್ತೆ ಎಂತೆಲ್ಲ ಉಂಟು ಅಂತ ತೋರಿಸ್ತೇನೆ. ಈಗ ಇನ್ನೂ ಸ್ವಲ್ಪ ಗಂಟೆ ಒಂದು ಕಾಲ ಆಗೋದಷ್ಟೇ, ಇನ್ನು ಸ್ವಲ್ಪ ರೆಸ್ಟ್ ಮಾಡುವ. ಇದು ಮಾಡಿ ಫುಲ್ ನಾನು ಊಟ ಮಾಡಿ ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋದು ಮತ್ತೆ. ಸೊ ಸಂಜೆ ಸಿಗ್ತೀನಿ ಇಲ್ಲಿ ಮೋಡಾಗಿದೆ, ಹಾಗೆ ಸಂಜೆ ಕಂಟಿನ್ಯೂ ಮಾಡುವ. ಈಗಷ್ಟೇ ಮಳೆ ಬಂದು ಹೋದ್ದು, ಜೋರು ಗಾಳಿ ಮಳೆ ಬಂದಿತ್ತು. ಈ ಸೈಡಿಂದ ಗಾಳಿ ಆಗಿರ್ಬೇಕು, ಇಲ್ಲಿ ಅಂತ ಚಂಡಿಲ್ಲ. ಹೀಗೆ ಇಟ್ಕೊಂಡು ಕರೆಕ್ಟ್ ಆಗ್ತದೆ. ಹಾಗೆ ನಾನೀಗ ರೂಮಿಗೆ ಬಂದೇನೆ. ಗಂಟೆ 5 ಆಗೋದಷ್ಟೇ, ಬೇಗ ಬಂದಿದ್ದು. ಯಾಕೆಂದರೆ ಎಡಿಟ್ ಬೇಗ ಮಾಡುವ ಅಂತ. ಮತ್ತು ಸುಮ್ಮನೆ ಮತ್ತೆ ನನಗೆ ಎಂತ ಕೇಳ್ಕೊಳ್ಳೋದು, ಸೇಮ್ ಇದಿಡುದಲ್ಲ. ಹಾಗೆ ಬೇಗ ಬಂದು ಒಂದು ವಿಡಿಯೋ ಔಟ್ರೋ ಒಂದು ಕವರ್ ಮಾಡುವ ಅಂತ. ಹಾಗೆ ಎಂತೆಲ್ಲ ತೋರಿಸ್ಲಿಕ್ಕೆ, ಯಾಕೆಂದರೆ ಮಳೆ ಬಂದೆಲ್ಲ ಹೋಗಿ ಆಯಿತು. ಟೈಮ್ ಲಾಸ್ಟ್ ತೆಗಿಯುವಾಗೆ ಸಹ ಇಲ್ಲ. ಇರ್ಬೋದು ಮತ್ತೆ ಇರ್ಬೋದು, ಬಟ್ ಆ ಟೈಮಲ್ಲಿ ನಾನು ವಿಡಿಯೋ ಎಡಿಟ್ ಮಾಡಿ ಆಗ್ತದೆ. ಅಂದರೆ ಇನ್ನು ಇದು ಸೇಮ್ ಇರ್ತದಲ್ಲ ಅಂತ ಅದನ್ನೇ ತೋರಿಸಿದ್ರೆ ನೆಕ್ಸ್ಟ್ ದಿವಸ ಬೇಕಾಗ್ತದೆ. ಹಾಗೆ ಅಷ್ಟೇ. ಈ ವ್ಲಾಗನ್ನು ಅಲ್ಲಿಗೆ ಎಂಡ್ ಮಾಡೋದು. ಸೊ ಅದೇ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡಿದ್ದೇನೆ. ಸೊ ಇದಾಗಿತ್ತು ಇವತ್ತು ವ್ಲಾಗ್. ಇನ್ನು ನಾನು ಸಿಗ್ತೀನಿ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆ ವೀಡಿಯೋಸ್ ಎಲ್ಲ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ. ಹಾಗೆ ನಂದು ಆಯಿತು ಒಂದು ಸಾಧಾರಣ 120+ ವೀಡಿಯೋಸ್ ಹಾಕ್ತಿದ್ದೇನೆ, ಕನ್ಸಿಸ್ಟೆನ್ಸಿಯಾಗಿ ಹಾಕ್ತಿದ್ದೇನೆ. ಸೊ ಅದೊಂದು ಒಳ್ಳೆಯ ವಿಷಯ. ಸೊ ಅಷ್ಟೇ ಅಲ್ಲಿಗಿದೆ. ಸೊ ಸಿಗುವ ನಾಳೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.